ಅಣ್ಣ ಅಣ್ಣ ಅಮ್ಮ ಬಾಬಾ 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 ಹೇಗಿದೆಯಾ ಕಂದ? ಅಣ್ಣ ನನಗೇನಾಗಿದೆ, ಚೆನ್ನಾಗೇ ಇದೀನಲ್ಲ. ನೀನೇನಣ್ಣ ಇಷ್ಟು ಸ್ವರ್ಗೋಗಿದ್ಯಾ? ಏನಮ್ಮ ಅಚ್ಚು, ನಿಮ್ಮ ಅಣ್ಣ ಸ್ವರ್ಗೋಗಿದಾರ? ಹೌದು, ಬೆಳಿಗ್ಗೆ ತಾನೇ ಹೊಸ ಶರ್ಟ್ ಕೊಡ್ಸ್ಕೊಂಡು ಹಾಕೊಂಡ್ ಕರ್ಕೊಂಡ್ ಬಂದಿದ್ದೀನಿ. ಅಷ್ಟು ಸಣ್ಣ ಆಗ್ಬಿಟ್ಟಿದ್ದಾರೆ. ಅಲ್ಲ, ನೀನ್ ಬೇರೆ ದೇಶದಲ್ಲಿ ಅವ್ರು ಬೇರೆ ದೇಶದಲ್ಲಿ ಇರೋದಲ್ವಾ? ಇಬ್ರು ನೋಡ್ದೆ ಎಷ್ಟು ವರ್ಷ ಆಯ್ತು? ಅಣ್ಣ ನೋಡಣ್ಣ, ಜಾಸ್ತಿ ರೇಗಿಸ್ತೀನಿ. ಬಾಮ್ಮ ಬಾ ಅರ್ಚನಾ, ಕೂತ್ಕೋ ಬಾಮ್ಮ. ಬಿಗ್ರೆ ಕೂತ್ಕೊಳ್ಳಿ. ನಿಮ್ಮೇಲ್ ಪ್ರೀತಿ ಅದಕ್ಕೆ. ಶ್ರೀಮತಿ ಅವರೇ, ಎಲ್ರ ಮುಂದೆ ನನ್ನ ಅಲ್ಲ, ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋಂಥದ್ದೇನಿದೆ? ಮನೇಲಿ ನಗು ಇದ್ರೆ ಒಂದ್ ಚಂದ ಅಲ್ವಾ? ಏನ್ ಸುಕೃತ? ಹೌದು ಅದಕ್ಕೆ ನಗುನೆ ಮನೆಗೆ ಅಲಂಕಾರ ಅಂತ ಅಂತಾರೆ. ಪರವಾಗಿಲ್ವೇ? ನನ್ನ ತಂಗಿ ಮನೆಯೊಳಗೆ ಕಾಲಿಡ್ತಿದ್ದಂಗೆ ಎಲ್ರನ್ನು ಮಾತಲ್ಲಿ ತುಂಬಾ ಚುರುಕು ಮಾಡ್ಬಿಟ್ಟಾಳೆ. ಹೌದು ರೀ, ಪಾಪ ಅಚ್ಚು ಬರಕ್ ಮುಂಚೆ ಇವ್ರಿಗೆಲ್ಲ ಮಾತೇ ಬರ್ತಿರ್ಲಿಲ್ವಂತೆ. ನಾನೇನಾದ್ರೂ ಹೇಳಿದ್ರೆ ಅದಕ್ಕೇನಾರ ಒಂದು ಕುಂಕ್ ಕೇಳ್ತಾ ಇರ್ತೀಯ. ನಾವೇನೋ ತಂದಿದೀವಲ್ಲ ಅದನ್ನ ಕೊಡು. ಅಯ್ಯೋ, ಮರ್ತೇ ಹೋಗ್ಬಿಟ್ಟೆ. ಅದನ್ನ ಮರ್ತ್ಬಿಡು, ಬರೀ ನನ್ ಬೈ. ಅಚ್ಚುಗೆ ಇಷ್ಟ ಅಂತ ಗಸಗಸೆ ಪಾಯಸ ಮಾಡ್ಕೊಂಡ್ ಬಂದಿದ್ದೀನಿ. ತುಂಬಾ ಒಳ್ಳೆ ಕೆಲಸ. ಘಮ ಘಮ ಅಂತಿದೆ. ಆಮೇಲೆ ಅವ್ರಿಗೆಲ್ಲ ಕೊಡ್ತೀನಿ, ನೀನ್ ಕುಡಿ. ರತ್ನಮ್ಮವ್ರು ಎಲ್ರಿಗೂ ತಂದ್ಬಿಡಿ. ಹೌದಾ, ಸರಿ. ಕುಡಿಯಮ್ಮ. ರೀ ಈಗ ನೀನ್ ಕುಡಿದ್ಮೇಲೆ ಕಾಫಿ ತುಂಬಾ ಸ್ವೀಟ್ ಆಗಿದೆ. ಒಂದ್ ನಿಮಿಷ ರೀ. ತಗೊಳ್ಳಿ. ಅಣ್ಣ, ಏನ್ ಇದ್ದಕ್ಕಿದ್ದ ಹಾಗೆ ನೀವು ಅದಕ್ಕೆ? ಕಂದ, ಅದು ಏನಿಲ್ಲ ಕಣಮ್ಮ, ಹಾಗೆ ಸುಮ್ಮನೆ ಎಲ್ರನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ರೀ, ನಾವು ಬರೀ ನೋಡ್ಕೊಂಡು ಹೋಗಕ್ ಬಂದ್ವಾ ಅಥವಾ ಕರಿಯಕ್ ಬಂದ್ವಾ? ನೀವು ಮಾತಲ್ಲಿ ಮರ್ತ್ ಬಿಡ್ತೀರಾ, ನಾನೇ ಹೇಳ್ತೀನಿ ರೀ. ಬೀಗ್ತಿಯವ್ರೆ, ನಿಮ್ಮನ್ನೆಲ್ರೂ ನಾವು ಮನೆಗೆ ಊಟಕ್ಕೆ ಕರಿಯಕ್ ಬಂದ್ವಿ. ಎರಡು ಕುಟುಂಬಗಳು ಒಟ್ಟಿಗೆ ಕೂತು ಊಟ ಮಾಡ್ತಾ ನಾಲ್ಕು ಮಾತಾಡೋಣ ಅಂತ. ಅಯ್ಯೋ ಖಂಡಿತ. ನಂಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ, ಅದನ್ನ ನೋಡ್ಕೊಂಡು ನಾನ್ ಬಂದ್ ಜಾಯ್ನ್ ಆಗ್ತೀನಿ. ಓಕೆ ಸುಕೃತ, ನಿನಗೂ ಸೇರ್ಸೆ ಹೇಳ್ತಿರೋದು. ವಿಕಾಸ್ನ ಕರ್ಕೊಂಡ್ ಬರ್ಬೇಕು. ಅವ್ರು ಫ್ರೀ ಆಗಿದ್ರೆ ಮಾತ್ರ, ಇಲ್ಲಾಂದ್ರೆ ಬೇಜಾರ್ ಮಾಡ್ಕೋಬಾರ್ದು. ಎಲ್ರೂ ಊಟಕ್ಕೆ ಬಂದ್ರೆ ಒಟ್ಟಿಗೆ ಕೂತ್ಕೊಂಡು ನಗ್ನಗ್ತಾ ಮನಸ್ಸು ಬೆಚ್ಚಿ ಒಂದ್ 4 ಮಾತಾಡೋಣ ಅಂತ ಕರಿಯಕ್ ಬಂದಿದೀವಿ ಕಣಮ್ಮ ನಾವು. ಭವ, ಆಗ್ಲಿ ಭವ, ಖಂಡಿತ ಬರ್ತೀವಿ. ಇಲ್ಲಿ ನೋಡಿ, ನೀವ್ ಕರಿಯೋದನ್ನ ಹೊಸ ಜೋಡಿ ಕಾಯ್ತಾ ಇದ್ದಾರೆ. ನೀವ್ ಹೂ ಅಂದ್ರೆ ಈಗ್ಲೇ ರೆಡಿ ಆಗ್ಬಿಟ್ಟು ಪಟ್ ಅಂತ ಬಂದ್ಬಿಡ್ತಾರೆ. ಕರ್ಕೊಂಡು ಹೋಗ್ಬಿಡ್ತೀರಾ? ಅಯ್ಯೋ, ಕಳಿಸ್ಕೊಟ್ರ ನಾನು ಈಗಲೇ ಕರ್ಕೊಂಡು ಹೋಗಕ್ ರೆಡಿ. ಅಯ್ಯಯ್ಯೋ, ಹಾಗಂದ್ಬಿಟ್ರೆ ಹೇಗಾಗುತ್ತೆ ವೀರಣ್ಣವ್ರೆ? ಹೊಸ ಗಂಡು ಹೆಣ್ಣನ್ನ ಮನೆ ಕರ್ಕೊಂಡ್ ಬರುವಾಗ ಒಂದು ಪದ್ಧತಿ ಇರತ್ತೆ, ಮನೆಯಿಂದ ಕಳ್ಸೋವಾಗ್ಲೂ ಒಂದು ಪದ್ಧತಿ ಇರತ್ತೆ. ಹಾಗೆ ಕಳ್ಸಕ್ಕಾಗತ್ತಾ? ಸರಿಮ್ಮ, ಸಂಪ್ರದಾಯಬದ್ಧವಾಗಿ ಹ್ಯಾಕ್ ಕಳಿಸ್ಕೊಡ್ಬೇಕಾ ಹಾಗೆ ಕಳಿಸ್ಕೊಡಿ. ಆಯ್ತು ಬರ್ತೀವಿ. ಆಯ್ತು ಆಯ್ತು. ರತ್ನಮ್ಮವ್ರೆ, ಸ್ವಲ್ಪ ಬೇಗ ಬಂದ್ಬಿಡಿ. ಆಯ್ತು ಆಯ್ತು ಆಯ್ತು. ಸರಿ, ಬರ್ತೀನಿ. ಹಾ, ಸರಿ. ಸ್ವಲ್ಪ ಬೇಗ ಬಾಕಂದ. ಸರಿ ಅಣ್ಣ. ಬನ್ನಿ ಶ್ರೀಮತಿಯವರೇ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋದಿಲ್ವಲ್ಲ ನೀನು? ಯಾಕೆ ನಿಮ್ಮ ಮಾತು ಕೇಳಬೇಕು? ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ರಿಸೀವ್ ಮಾಡಿದ್ರೆ ರಾಂಗ್ ನಂಬರ್ ಅಂತ ಬೇರೆ ಹೇಳ್ತೀಯಾ? ಏಯ್, ಏನ್ ಹುಡುಗಿರು ಏಮಾರ್ಸ್ಬಿಡೋಣ ಅನ್ಕೊಂಡಿದ್ಯಾ? ಅವಲ್ಲ ನಮ್ ಹತ್ರ ನಡೆಯಲ್ಲ. ನಾನೆಲ್ಲ ಹಂಗ ಹೇಳ್ದೆ? ನೀವ್ ನಮಗ್ ಕೊಡ್ಬೇಕಾಗಿರೋ ಅಡ್ವಾನ್ಸ್ ತಾನೇ ಕೇಳ್ತಾ ಇರೋದು. ಅದಕ್ಕೆ ಯಾಕ್ರಿ ಎಷ್ಟೊಂದು ಆಟ ಆಡಿಸ್ತಾ ಇದ್ದೀರಾ? ನೀವೇನ್ ಅಗ್ರಿಮೆಂಟ್ ಮಾಡಿದೀರಾ? ಹೋ,
ಅಗ್ರಿಮೆಂಟ್ ಬೇಕಾ ನಿನ್ಗೆ? ಮೊಗ್ನೆ ತೆಗೆದು ಬಿಟ್ಟ ಅಂದ್ರೆ ಹಲ್ಲಲ್ಲಿ ಉದ್ರೋಗ್ಬಿಡ್ಬೇಕು. ಏಯ್, ಇವ್ನಿಗೆ ಇಷ್ಟು ಈಸಿಯಾಗಿ ಬಾಯಿ ಬಿಡಲ್ಲ. ಎತ್ತಕೊಂಡ್ ನಡಿರೋ. ಆ ದುಡ್ಡನ್ನ ಹೇಗ್ ವಸೂಲಿ ಮಾಡಬಹುದು ಅಂತ ನಾವು ತೋರಿಸ್ತೀವಿ. ಅಗ್ರಿಮೆಂಟ್ ಬೇಕಂತ ಅಗ್ರಿಮೆಂಟ್. ಅಡ್ವಾನ್ಸ್ ದುಡ್ಡು ಹಿಂಗ ಕೇಳೋದು? ಕೊಡ್ತೀನಿ, ಆದ್ರೆ ಪೇಂಟ್ ಚಾರ್ಜಲ್ಲಿ ಇಟ್ಕೊಬೇಕು ತಾನೆ. ಮನೇನ ಎಷ್ಟು ಗಲೀಜ್ ಮಾಡಿದ್ದೀರಾ ಗೊತ್ತಾ? ಪೇಂಟಿಂಗ್ ಚಾರ್ಜ್ ಎಲ್ಲ ಯಾರು ಕೊಡ್ತಾರೆ? ಅದೆಲ್ಲ ಕಟ್ ಮಾಡ್ಕೊಡ್ತೀನಿ. ಏಯ್, ಜಾಸ್ತಿ ಮಾತಾಡ್ಬೇಡ. 1 ತಿಂಗಳು ಬಾಡಿಗೆ ಏನಿದೆಯೋ ಅದನ್ನ ಹಿಡ್ಕೊಂಡು ಮಿಕ್ಕಿದ ದುಡ್ಡನ್ನ ನನಗೆ ಕಳಿಸು ಅಷ್ಟೇ. ಏನ್ ಎದುರಿಸ್ತಾ ಇದ್ದೀರಾ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತೀನಿ. ಕೊಡು. ಪೊಲೀಸ್ ಸ್ಟೇಷನ್ಗೆ ಹೇಗೆ ಹೋಗ್ತೀಯಾ ಅಂತ ನಾನು ನೋಡ್ತೀನಿ. ಇಲ್ಲೇ ಕಾರ್ ಹಚ್ಚಿ ಸಾಯಿಸ್ಬಿಡ್ತೀನಿ. ಏನು? ಸರಿ ಆಯ್ತು, ಮಾಡ್ತೀನಿ. ಅವತ್ತು ಮನೆನ ಯಾರೋ ಬಾಡಿಗೆ ಕೇಳ್ಕೊಂಡ್ ಬಂದಿದ್ರು. ನಿಮಗೆ ಗೊತ್ತಿರೋ ಹುಡುಗಿ ಅಂತೆ. ನಾನು ಆಗ್ಲೇ ಕೊಡಬೇಕಾಗಿತ್ತು. ಆ ಥರ ಆದರೂ ನನಗೆ ಲಾಭ ಆಗ್ತಾ ಇತ್ತು. ಹುಡುಗಿನ ನಮಗ್ ಗೊತ್ತಿರೋರ? ಹೌದೌದು. ನಮಗ್ ಗೊತ್ತಿರೋ ಹುಡುಗಿ ಅಂದ್ರೆ ಯಾರಿರ್ಬೋದು ಮಂತ್ರ? ಏಯ್, ಯಾವ ಹುಡುಗಿ ಬಗ್ಗೆ ಮಾತಾಡ್ತಿದ್ಯಾ? ಅದು ಅವತ್ತು ನಿಮ್ಮ ಮನೆಗೆ ಒಂದು ಹುಡುಗಿ ಬಂದಿತ್ತಲ್ಲ. ಸ್ವಲ್ಪ ಕುಳ್ಳಿಗೆ ದಪ್ಪಗೆ, ಆ ಹುಡುಗಿ. ಒಂದ್ ನಿಮಿಷ. ಇವಳೇನಾ? ಈ ಹುಡುಗಿನೇ. ಇವನಾ? ಹೌದು, ಈ ಹುಡುಗನು ಬಂದಿದ್ದ. ಈಗಲೇ ನನ್ನ ನಂಬರ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡು. ನಿನಗೆ ಅಡ್ವಾನ್ಸ್ ಕಳ್ಸಿದ್ನಲ್ಲ, ಅದೇ ನಂಬರ್ ಕಳಿಸು. ಕಳಿಸ್ತೀನಿ. ಕಳ್ಸಿದ್ದೀನಿ ನೋಡಿ. ಮಂತ್ರ, ಅಡ್ವಾನ್ಸ್ ದುಡ್ಡು ಬಂತು. ಇಷ್ಟೆಲ್ಲ ಸೀನ್ ಬೇಕಿತ್ತಾ? ಮೊದಲೇ ಫೋನ್ ಮಾಡಿದಾಗ ಕಳ್ಸಿದ್ರೆ? ಏಯ್, ಬಿಡ್ರ ಅಣ್ಣ. ಏಯ್, ನಡಿಯ ಒಳಗೆ. You are calling is either switched off or not reachable at the moment.